தங்கவயல் கிருஷ்ணாபுரத்து வழியே செல்லும் வாகன ஓட்டிகள் இரவு நேரங்களில் செல்வது மிக கடினமாகவும் மற்றும் அதே சமயம் விபத்துகளும் அதிகமாக அரங்கேறி வந்தன. இந்த 3 மாதங்களில் சுமார் 33க்கும் மேற்பட்ட விபத்துகளும் உயிரிழப்பும் அரங்கேறியது அச்சாலையில். அதை முற்றிலும் தவிர்க்கும் வண்ணமாக புதிய தார் சாலை அமைப்பதற்காக சுமார் ரூபாய் 12.5 கோடி நிதி ஒதுக்கினார் சட்டமன்ற உறுப்பினர் திருமதி ரூபகலா சசிதர் அவர்கள். இன்று அதற்கான பூமி பூஜை நிகழ்ச்சி தங்கவயல் சட்டமன்ற உறுப்பினர் திருமதி ரூபகலா சசிதர் அவர்கள் தலைமையில் நடந்தேறியது. அதன்பின் தங்கவயல் சட்டமன்ற உறுப்பினர் பேசுகையில், இனி வரும் காலங்களில் இச்சாலை வழியே செல்லும் எந்த ஒரு வாகன ஓட்டிகளுக்கும் விபத்துகளும் நடைபெறாத வகையில் இந்த தார் சாலை அமைக்கப்படும் என்று தெரிவித்தார். ನಮಗೆ ಕೃಷ್ಣಾವರಮಿಂದ ಇಲ್ಲಿ ಸ್ಕೂಲ್ ಆಫ್ ಮೈನ್ಸ್ವರೆಗೂ 2.3 ಕಿಲೋಮೀಟರ್ಸ್ ಇದೆ. 2.3 ಕಿಲೋಮೀಟರ್ ಇದೆ ಟೋಟಲ್. ಬ್ರಿಡ್ಜು ಸೇರಿ 12.5 ಕ್ರೋರ್ಸಲ್ಲಿ ಇದು ಕೆಲಸ ಆಗ್ತಾ ಇರೋದು. ಫಸ್ಟಲ್ಲಿ 7.5 ಬ್ರಿಡ್ಜು ಆ ಕಡೆಯಿಂದ ಕೆಲಸ ಆಗ್ತಾ ಬರುತ್ತೆ. ಇಲ್ಲಿಂದ 5 ಕ್ರೋರ್ಸು. ಒಂದು 2-3 ಮಂತ್ಸಲ್ಲಿ KGF ಅಲ್ಲಿ 33 ಆಕ್ಸಿಡೆಂಟ್ಸಲ್ಲಿ ಡೆತ್ ಆಗಿರೋದ್ರಿಂದ, ಬರೀ 3 ಮಂತ್ಸಲ್ಲಿ ಆಗಿರೋದ್ರಿಂದ, ಪೊಲೀಸಲ್ಲಿ ಅದು ರಿಪೋರ್ಟ್ ಇರೋದ್ರಿಂದ ನಾವು ಈ ಸ್ಟ್ಯಾಂಡ್ನ ತೊಗೊಂಡಿರುವಂಥದ್ದು. ನಮಗೆ ಆ ಸ್ಪೀಡಾಗಿ ಬರುವಂಥ 2 ವೀಲರ್ಸ್ ಆಕ್ಸಿಡೆಂಟ್ ನಮ್ಮ ಮನಸ್ಸಿಗೆ ನೋವಾಗಿ ಈ ಕೆಲಸನ ನಾವು ಸ್ಪೀಡಪ್ ಮಾಡಿದ್ವಿ. ಕಾಂಟ್ರಾಕ್ಟರ್ನು ನಾವು ಕನ್ವಿನ್ಸ್ ಮಾಡಿದ್ವಿ. ಟೆಂಡರ್ ಪ್ರೋಸೆಸ್ನೆಲ್ಲ ಇಮಿಡಿಯೇಟಾಗಿ ಮಾಡಿ ಇದನ್ನು ನಾವು ಮಾಡಿರೋದು. ಇದು 12.5 ಕ್ರೋರ್ಸ್ದು ರೋಡ್. ಇದು ರೋಡ್ ವೈಡನ್ ಇಷ್ಟು ದಿನ ಡಬಲ್ ರೋಡ್ ಇತ್ತು, ಇದು 4 ಲೈನ್ಸ್ ಆಗುತ್ತೆ. 4 ಲೈನ್ಸ್ ಯಾಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ನೈಟಲ್ಲಿ ಹೋಗುವಾಗ ಲೈಟ್ಸ್ ಇರಲಿಲ್ಲ, ರೋಡು ಮೀಡಿಯನ್ ಇರಲಿಲ್ಲ. ಮೀಡಿಯನ್ನು ಲೈಟ್ಸು ಕತ್ಲು ಇದ್ದಿದ್ದರಿಂದ 2 ವೀಲರ್ ಯಾವಾಗಲೂ ಸ್ಪೀಡಾಗಿ ಓಡಾಡ್ತಾ ಇದ್ದಾಗ ಅಲ್ಲಿ 1-2 ಜಾಗದಲ್ಲಿ ಕರ್ವ್ ಇದೆ. ನಾವು ಇವತ್ತು ಏನದು ಬ್ರಿಡ್ಜ್ ಪ್ರಪೋಸ್ ಮಾಡಿದ್ದೀವಿ, ಆ ಕರ್ವ್ ಇದೆ. 2 ರೀಸನ್ಸಿಂದನೂ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇತ್ತು. ಸಂಜೆ ಟೈಮಲ್ಲಿ ಆಗ್ತಾ ಇತ್ತು. ನೈಟ್ ಆಕ್ಸಿಡೆಂಟ್ಸ್ ಆದರೆ ನೋಡ್ಕೊಳ್ಳೋಕೆ ಕೂಡ ಆಗ್ತಾ ಇರಲಿಲ್ಲ. ಆ ಜಾಗ ಅಂಥದ್ದು. ಆ ದಾರಿಯಲ್ಲಿ ಹೋಗ್ತಾ 2-3 ಕಡೆ ಬರಿಯಲ್ ಗ್ರೌಂಡು ಇದೆ. ಐದರ್ ರೈಟ್ ಸೈಡ್ ಲೆಫ್ಟ್ ಸೈಡು ಇರೋದ್ರಿಂದ ತಪ್ಪಾಗೋ ಅಥವಾ ಸ್ಪೀಡಾಗಿ ಹೋಗ್ತಾ ಇದ್ದಿದ್ರಿಂದನೂ ಆಕ್ಸಿಡೆಂಟ್ಸು ಆಗಿದೆ, ಡೆತ್ತು ಆಗಿದೆ. ಅಂದರೆ 60 ಡೇಸಲ್ಲಿ 90 ಡೇಸಲ್ಲಿ ಕಡಿಮೆ ಟೈಮಲ್ಲಿ ಅಷ್ಟು ಆಕ್ಸಿಡೆಂಟ್ಸು ಡೆತ್ ಆದಮೇಲೆ ಇದೊಂದು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. KGF ಜನತೆಗೋಸ್ಕರ, ಸುರಕ್ಷತೆಗೋಸ್ಕರ. ಮತ್ತು ವೆಹಿಕಲ್ಸ್ ಇದೆ ಅಂತ ಸ್ಪೀಡಾಗಿ ಓಡಿಸೋದಲ್ಲ, ನಿಮ್ಮ ಪ್ರಾಣನ ಕಾಪಾಡ್ಕೊಳ್ಳೋ ಅಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ನೀವು ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ಮ ಬಗ್ಗೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗುತ್ತೆ. ಕುಟುಂಬಕ್ಕೆ ನೀವು ಎಷ್ಟು ಆಧಾರ ಆಗಿರ್ತಾರೆ ಅಥವಾ ಕುಟುಂಬ ನಿಮ್ಮ ಬಗ್ಗೆ ಎಷ್ಟು ಆಧಾರವಾಗಿರ್ತಾರೆ ಅನ್ನೋವಂಥದ್ದನ್ನು ಅರ್ಥ ಮಾಡಿಕೊಂಡು ಡ್ರೈವಿಂಗ್ ಮಾಡದೇ ಇರೋದು ಒಂದೊಂದು ಸತಿ ಆಕ್ಸಿಡೆಂಟ್ಸ್ಗೆ ಕಾರಣ ಆಗ್ತಾ ಇದೆ. ಕಾರಣ ಏನೇ ಆಗಿರಲಿ, KGF ವ್ಯಾಪ್ತಿಯಲ್ಲಿ ಕೃಷ್ಣಾವರಂ ತಿರುವಲ್ಲಿ ಆಕ್ಸಿಡೆಂಟ್ಸ್ ಆಗಿರೋವಂಥದ್ದು PWDಗೆ ರಿಪೋರ್ಟ್ ಆಗಿದೆ. ಲೋಕಲ್ ಪೊಲೀಸ್ ಸ್ಟೇಷನ್ಸಲ್ಲಿ ಆ ಮಾಹಿತಿ ಇರೋದ್ರಿಂದ 2 ವೀಲರ್ ಆಕ್ಸಿಡೆಂಟ್ಸ್ ಜಾಸ್ತಿ. ಒಂದು ಕಾರ್ ಆಕ್ಸಿಡೆಂಟ್ಸ್ ಆದಾಗೂ ಪ್ರಾಣ ಹೋಗಿದೆ. ಕ್ರೈನ್ ಕೂಡ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗಿದೆ. ಆ ಕರುನ ಯಾವ ಸ್ಪಾಟ್ ಪದೇ ಆಕ್ಸಿಡೆಂಟ್ ಆಗಿ ಇಷ್ಟೆಲ್ಲ ಡೆತ್ಗೆ ಕಾರಣ ಆಗಿತ್ತು. ಕಾರ್ ಆಕ್ಸಿಡೆಂಟ್ ಇರ್ಬೋದು, 2 ವೀಲರ್ ಆಕ್ಸಿಡೆಂಟ್ ಇರ್ಬೋದು. ಮನಸ್ಸಿಗೆ ಭಾಳ ಕಷ್ಟ ಆಗಿ ನಾವು ಇದನ್ನ ವೈಡನ್ ಮಾಡ್ತಾ ಇದೀವಿ. ಈಗ ಡಬಲ್ ಲೈನ್ಸ್ ಇತ್ತು, ಇದಾದ್ಮೇಲೆ 2 ಮಂತ್ಸಲ್ಲಿ 2 ತಿಂಗಳಲ್ಲಿ 4 ಲೈನ್ಸ್ ಮಾಡಿಕೊಡ್ತೀವಿ ಅಂದಿದ್ದಾರೆ. ಡ್ರೈನ್, ಅದಾದಮೇಲೆ ಮೀಡಿಯನ್ನು, ಶೋಲ್ಡರು, ಲೈಟ್ಸ್, ಸೇಫ್ಟಿಗೋಸ್ಕರ ಲೈಟ್ಸ್ ಮಾಡ್ತಾ ಇದ್ದೀವಿ. ಪದೇ KGF ಅಲ್ಲಿ ಲೈಟ್ಸ್ ಆಗಿದೆ ಅಂತ ಹೇಳ್ತಾರೆ. 9 ಕಿಲೋಮೀಟರ್ಸ್ನ 2,50,00,000ದಲ್ಲಿ ನಾವು ಲೈಟ್ಸ್ ಮಾಡಿದ್ದೀವಿ. ಎಷ್ಟೊಂದು ರೋಡ್ಗೆ ದುಡ್ಡು ಖರ್ಚಾಗುತ್ತೆ, ಅದನ್ನು ಲೆಕ್ಕ ಕೇಳಲ್ಲ. ಎಲ್ಲೋ ಒಂದು ಹತ್ರ ನಾನು ಸುರಕ್ಷತೆಗೋಸ್ಕರ, ವಯಸ್ಸಾಗಿರೋರು, ಸೀನಿಯರ್ ಸಿಟಿಸನ್ಸು, ಡೈಲಿ ಟ್ರಾವೆಲರ್ಸ್ಗೋಸ್ಕರ ನಾವು ಲೈಟ್ ಸೇಫ್ಟಿ ಮೆಜರ್ಸ್ಗೋಸ್ಕರ KGF ಬೆಳಕು ಇರಬೇಕು ಅನ್ನುವಂಥ ಕನಸನಿಂದ ಮಾಡಿದಾಗ ಪದೇ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಕನಸನ್ನು ಅರ್ಥ ಮಾಡ್ಕೊಳ್ಳಿ. KGF ಅಲ್ಲಿ ಸುರಕ್ಷತೆ ಇದೆಯಾ? 11 ಗಂಟೆ ಆದಮೇಲೆ ಬಸ್ ಇಳಿತಾರೆ, ಟ್ರೈನ್ ಇಳಿತಾರೆ, ಅವ್ರಿಗೆ ಏನು ಸುರಕ್ಷತೆ ಕೊಟ್ಟಿದ್ದೀವಿ ಅಂದಾಗ 9 ಕಿಲೋಮೀಟರ್ಸ್ ನಾವು KGF ಅಲ್ಲಿ ನೀವು ನೋಡಿ, ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ನಾವು ಲೈಟ್ಸ್ನ ಕವರ್ ಮಾಡಿದ್ದೀವಿ. ಇಲ್ಲೂ ಕೂಡ ಇವಾಗ ಸ್ಕೂಲ್ ಆಫ್ ಮೈನ್ಸ್ವರೆಗೂ ಕೂಡ ಲೈಟ್ಸ್ ಇರುತ್ತೆ. ಕೃಷ್ಣಾವರಮಿಂದ ಹಿಡಿದು BDN ಬರುತ್ತೆ. ಇಷ್ಟೆಲ್ಲನೂ ಕೆಲಸ ನಮ್ಮ ಟೈಮ್ ಲಿಮಿಟಲ್ಲಿ ಮಾಡಬೇಕು ಅಂತ ಹಬ್ಬದ ಆದಮೇಲೆ ಮಾಡ್ತೀನಿ ಅಂದರು. ನಮ್ಮ ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರು, AW ಅವರು ಮತ್ತು 2 ಕಾಂಟ್ರಾಕ್ಟರ್ಸ್ ಇದ್ದಾರೆ. ಈ ಕೆಲಸ ಮಾಡೋದಕ್ಕೆ ಒಬ್ಬರಿಗೆ ಆಗಿಲ್ಲ, ಈ ಪ್ಯಾಕೇಜು ಇಬ್ಬರಿಗಾಗಿದೆ. ಇಬ್ಬರ ಹತ್ರನೂ ಕೆಲಸ ತೊಗೊಳ್ಳೋ ಅಂತ ಇದ್ದಾರೆ. ಇವರು ಭಾಳ ವರ್ಷಗಳಿಂದ KGF ಅಲ್ಲಿ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ. BMC ಅವರು. ನೀರು ಮುಂದೆ ಇವ್ರನ್ನ
ಅವ್ರನ್ನ ಹಬ್ಬ ಆಗೋವರೆಗೂ ಬರಲ್ಲ ಅಂತ ಇದ್ರು. ಆದರೂ ಅವ್ರನ್ನ ಕನ್ವಿನ್ಸ್ ಮಾಡಿಕೊಂಡು ನಮಗೆ ಇಲ್ಲಿ KGF ಜನತೆಗೆ ನಾವು ಸುರಕ್ಷತೆ ಬಗ್ಗೆ ಜಾಸ್ತಿ ಕನ್ಸರ್ನ್ ಇರೋದ್ರಿಂದ ಅವ್ರನ್ನ ನಾವು ಕನ್ವಿನ್ಸ್ ಮಾಡಿಕೊಂಡು ಕೆಲಸ ಮಾಡಲೇಬೇಕು ಮುಂಚೆನೆ ಅಂತ ಅನ್ನೋದಕ್ಕೆ ಒಪ್ಕೊಂಡಿರೋದು. ಭೂಮಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ. ಇದೆಲ್ಲಾನು ಏನಕ್ಕೆ ರೋಡ್ಸ್ ವೈಡನ್ ಆಗ್ತಿದೆ, ಏನಕ್ಕೆ ನಾವು ಸುರಕ್ಷತೆ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾ ಇದ್ದೀವಿ ಅಂತ ಜನ ಅರ್ಥ ಮಾಡ್ಕೊಬೇಕು. ಪ್ರಶ್ನೆ ಮಾಡೋರಿಗೆ ನಾನು ಏನಕ್ಕೂ ಉತ್ತರ ಕೊಡಲ್ಲ. RTI ಇದೆ, ನಮ್ಮ ಕಾರ್ಯಕರ್ತರು RTI ಆಗ್ತಾರೋ ಬೇರೆಯವ್ರು ಆಗ್ತಾರೋ, ಒಳ್ಳೆ ಉದ್ದೇಶದಿಂದ ಆಗ್ತಾರೋ ದುರುದ್ದೇಶದಿಂದ ಆಗ್ತಾರೋ ಅದಕ್ಕೆ ನಾನು ಉತ್ತರ ಕೊಡಲ್ಲ. ನನ್ನ ಕೆಲಸನೇ ಉತ್ತರ ಕೊಡುತ್ತೆ. ಏನು ಬೇಕಾದರೂ ಮಾಡಲಿ, ನನ್ನನ್ನು ಜನ ಆಯ್ಕೆ ಮಾಡಿದ್ದಾರೆ, ಅವರಿಗೆ ನಾನು ಕೆಲಸದ ರೂಪದಲ್ಲಿ ಅವರಿಗೆ ಕೃತಜ್ಞತೆಯನ್ನು ತೋರಿಸ್ತೀನಿ. ಅಷ್ಟೇ ನನಗೆ ಹೇಳಕ್ಕೆ ಬರೋದು, ಬೇರೆ ಇನ್ನೇನು ನಾನು ಮಾತಾಡೋದು. ಮೇಡಮ್, ಯಾವ ಯೋಜನೆ ಅಡಿ ಇದು ಹಣ ಅನುದಾನ ಬಂದಿದೆ? ಇದು ನಮಗೆ CM ಸ್ಪೆಷಲ್ ಗ್ರಾಂಟ್ ಅಲ್ಲಿ ನಮಗೆ ರೋಡ್ಸ್ಗೆ ಕೆಲವೊಂದು ನಾನು PWD ರೋಡ್ಸ್ ಕೊಟ್ಟಿದ್ವಲ್ಲ ಅದು, ಇನ್ನೂ ಒಂದು ನಮಗೆ ಒಂದು ಸ್ಪೆಷಲ್ ಗ್ರಾಂಟ್ ಇದು SSDPನೂ ಬಂದಿದೆ. ಅದು ಬ್ರಿಡ್ಜ್ಗೆ ಇದನ್ನ ತಗೊಂಡಿದ್ದೀವಿ. 7.5 ಕೋಟಿ ಒಂದು ಪ್ಯಾಕೇಜು, 5 crores ಇನ್ನೊಂದು SHDP ಇಲ್ಲಿ ಕವರ್ ಮಾಡಿದ್ದೀವಿ. 2.3 ಕಿಲೋಮೀಟರ್ಸ್ ಅಲ್ಲಿ ಯಾವ ಸ್ಟ್ರೆಚ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬ್ರಿಡ್ಜ್ ತಗೊಂಡಿದ್ದಕ್ಕೆ, ಅದನ್ನ SHDPಯಲ್ಲಿ ಈ ಸ್ಟ್ರೆಚ್ ತಗೊಂಡಿದ್ದೀವಿ. ಈ ಕರ್ವ್ಸು ಸ್ಟ್ರೈಟ್ ಆಗ್ಬಿಡುತ್ತಾ? ಹೌದು, ಕರ್ವ್ ಏನಿತ್ತು ಯಾವೊಂದು ಪ್ಲೇಸ್ ಅಲ್ಲಿ ಪದೇ ಕ್ರೈನು ಇದು ಕಾರು 4-wheeler ಎಲ್ಲ ಆಕ್ಸಿಡೆಂಟ್ಸ್ ಆಯ್ತು. ಅದನ್ನ ನಾವು ಮೇಯ್ನ್ ಆಗಿ ಅದನ್ನ ಕನ್ಸರ್ನ್ ಇಟ್ಕೊಂಡೇ ಮಾಡ್ತಾ ಇರೋದು. ಈ ರೋಡ್ ಸ್ಟ್ರೈಟ್ ಯಾಕೆ ಮಾಡಿರೋದು ಅಂತಂದ್ರೆ ಕತ್ಲಲ್ಲಿ ಅವರಿಗೆ ಕಾಣ್ತಾ ಇರಲಿಲ್ಲ. ಹಾಗೆ ಇರೋ ಸ್ಪೀಡಲ್ಲಿ ಅವರು ತುಂಬಾ ಸತಿ ಆಕ್ಸಿಡೆಂಟ್ಸ್ ಆಗಿರೋದನ್ನ ಮನಗಂಡು ಎಲ್ಲ ಕರ್ವ್ ಇರೋ ರೋಡ್ಸ್ನ ಸ್ಟ್ರೈಟ್ ಮಾಡ್ತೀವಿ. ಅಲ್ಲಿಂದನೂ ಇಲ್ಲಿಗೆ ಸ್ಟ್ರೈಟ್ ರೋಡೇ ಇರುತ್ತೆ. ಹೈ ಡೆನ್ಸಿಟಿ ಕ್ಯಾಮ್ರಾ ಹಾಕಿದ್ದಾರೆ. ಎಷ್ಟು ಸ್ಪೀಡ್ ಹೋಗುತ್ತೆ ಏನು ಆಟೋಮೆಟಿಕ್ ರೀಡಿಂಗ್ ಬರುತ್ತೆ. ಇಲ್ಲಿ ಯಾಕೆ ಆಗ್ಬಾರ್ದು ಅಂದ್ಬಿಟ್ಟು ಈ ಸ್ಪಾಟ್ ಈಗ ರೋಡ್ ನವೀಕರಣ ಮಾಡಿ ರೋಡ್ ಈಗ ಮೇಲೆ ಆ ಕ್ಯಾಮ್ರಾ ಹಾಕ್ಬೇಕು. ಈ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರೋದು ಕರು ಇರೋದ್ರಿಂದ ಆಗ್ತಾ ಇದೆ. ಓಕೆ, ಪದೇ ಎಲ್ಲಿ ರೆಕಾರ್ಡ್ ನೋಡಿದ್ರೆ ಫುಲ್ ಆ ಕರು ಹತ್ರನೇ ಆಕ್ಸಿಡೆಂಟ್ ಆಗ್ತಾ ಇರೋದು. ಅದು ತುಂಬ ಡೇಂಜರಸ್ ಆಗಿರೋದ್ರಿಂದ ಕರು. ಅದನ್ನೇ ಆ ಕರುವನ್ನ ಸ್ಟ್ರೈಟ್ ಮಾಡ್ತಾ ಇದೀವಿ. ಮತ್ತು ಆ 2.3 ಕಿಲೋಮೀಟರ್ 3-4 ಕರು ಚಿಕ್ಕ ಪುಟ್ಟ ಕರು ಕೂಡ ಬರ್ತದೆ, ಅದನ್ನು ಸ್ಟ್ರೈಟ್ ಮಾಡ್ತೀವಿ. 4 ಲೇನ್ ಮಾಡಿದಾಗ ಆಕ್ಸಿಡೆಂಟ್ಸ್ ಆಗೋದಿಲ್ಲ. ಸರ್, ರೋಡ್ ಹೈಟ್ ಮಾಡ್ತಾ ಇದ್ದೀರಾ? ಯಾವುದು ಅಲ್ಲಿ ಹೈಟ್ ಹೌದೌದು ಹೈಟ್ ಮಾಡ್ತೀವಿ. ಆಲ್ಮೋಸ್ಟ್ ಆ ಕಡೆಯಿಂದ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿರೋದು ನೀವು ನೋಡ್ತಾನೆ ಇದ್ದೀರಾ. ಆ ಕಡೆ ಅದು ಅದನ್ನ ಇನಿಷಿಯೇಟಿವ್ ತಗೊಂಡಿರೋದು ನೀವು ನೋಡ್ತಾ ಇದ್ದೀರಾ. 4 ಮೀಟರ್ ಹೈಟ್ ಬರುತ್ತೆ ಅಲ್ಲಿ. ಕಾಲಮಿತಿ ಏನಿದೆ? ಬೇಗನೆ ಮಾಡ್ಲಿ ಅಂತ ಹೇಳ್ತಿದ್ದೀವಿ ನಮಗೆ ನಾವು. ಗೈಡ್ಲೈನ್ಸ್ ಪ್ರಕಾರ ನಾವು 6 months ಕೊಡ್ತೀವಿ. ಮೇಡಮ್ 3 months ಮುಗಿಸ್ಕೊಡಿ ಅಂತ ಹೇಳಿದ್ದಾರೆ.